ನಾವು ಹೇಳ್ತೀವಿ ಇಂಡಿಯಾ ವಿಶ್ವಗುರು ಭಾರತ ವಿಶ್ವಗುರು ಆಗ್ತೀವಿ, ಥಾಟ್ ಲೀಡರ್ಸ್ ಫಾರ್ ದ ವರ್ಲ್ಡ್ ಅಂತ ಹೇಳ್ತೀವಿ. ವೆನ್ ಯು ಆರ್ ಎ ಥಾಟ್ ಲೀಡರ್, ಪೀಪಲ್ ಶುಡ್ ರೆಸ್ಪೆಕ್ಟ್ ಯುವರ್ ಥಾಟ್. ಬಟ್ ಒಂದಂತೂ ಸತ್ಯ ಅಲ್ವಾ ಸರ್, ಇಡೀ ಪ್ರಪಂಚದಲ್ಲಿ ಭಾರತ ಬೌದ್ಧಿಕವಾಗಿ ಬಹಳ ಒಂದು ರೀತಿಯ ಅಡ್ವಾನ್ಸ್ಡ್ ಆಗಿತ್ತು ಅನ್ನೋದನ್ನ ನಾವು ಹೇಳಿದ್ವಿ, ಕಡ್ತ ತಪ್ಪಿಸ್ಬೇಕು. ಹೌದು, ಅಂದ್ರೆ ಎಲ್ಲ ಡಿಜಿಟಲ್ ಆಗ್ಬಿಟ್ರೆ ಆರಾಮಾಗಿ ಜನಗಳಿಗೆ ಕಾಣಿಸ್ತಾ ಇರುತ್ತೆ. ಈ ತರ ಯೋಚನೆ ಮಾಡಿ ಫಸ್ಟ್ ಎಕ್ಸ್ಪೆರಿಮೆಂಟ್ ತಾವರಘಟ್ಟದಲ್ಲಿ ಮಾಡಿದ್ವಿ. ನೀನ್ ಹೆಂಡತಿ ಎಲೆಕ್ಟ್ ಆಗಿರೋದು ಅವಳು ಕೂತ್ಕೋಬೇಕು ಮೀಟಿಂಗ್. ಅವಳಿಗೆ ಪಾಪ ಪಾಸ್ಬುಕ್ ಓದಕ್ ಬರಲ್ಲ, ಬ್ಯಾಂಕ್ ಅಲ್ಲಿ ಎಷ್ಟು ದುಡ್ಡಿದೆ ಅಂತ ಹೇಳಕ್ ಬರಲ್ಲ. ಅವರೆಲ್ಲ ಹೋಗ್ಬಿಟ್ಟು ಅಧ್ಯಕ್ಷಿಣಿ ಆಗಿರೋ ಅಧ್ಯಕ್ಷರು. ಅದು ಹೆಂಗೆ ಹೇಳ್ತೀನಿ ಅಂದರೆ, ಅದಕ್ಕೆ ಒಬ್ಬ ಫೇಮಸ್ ಅಮೆರಿಕನ್ ಫಿಲಾಸಫರ್ ಇದ್ದಾನೆ, ಅದಕ್ಕೆ ಹೇಳ್ತಾನೆ ಎವಲ್ಯೂಷನರಿ ಎನ್ಲೈಟನ್ಮೆಂಟ್ ಅಂತಾನೆ. ಎವಲ್ಯೂಷನರಿ ಎನ್ಲೈಟನ್ಮೆಂಟ್ ಅಂದರೆ, ಇವಾಗ ನಾವೆಲ್ಲ ಸ್ವಾರ್ಥಿಗಳು, ಸೆಲ್ಫಿಶ್. ಆಮೇಲೆ ವಿ ಬಿಕಮ್ ಕಮ್ಯುನಿಟಿ ಸೆಂಟ್ರಿಕ್. ನಾನು, ನಮ್ಮ ಜನಾಂಗ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಬ್ರಾಹ್ಮಣರು, ನನ್ನ ದಲಿತರು, ನನ್ನ ಗೌಡ್ರು, ನನ್ನ ಹೌದಾ. ಈಗ ನಮ್ಮ ಪ್ರಜಾಪ್ರಭುತ್ವದ ಈಗ ರಾಜಕಾರಣಿಗಳ ಹೌದಾ. ನೆಕ್ಸ್ಟ್ ಲೆವೆಲ್ ಹೋಗುತ್ತೆ, ಕಮ್ಯುನಿಟಿ ಸೆಂಟ್ರಿಕ್ ಬದಲು ನೇಷನ್ ಸೆಂಟ್ರಿಕ್ ಅಂತ. ಅಂದ್ರೆ ನನ್ನ ದೇಶ. ಓಕೆ, ಅದಾದ್ಮೇಲೆ ಬರುತ್ತೆ ವರ್ಲ್ಡ್ ಸೆಂಟ್ರಿಕ್ ಅಂತ. ಹೌದು, ಅಂದ್ರೆ ನನ್ನ ಪ್ರಪಂಚ. ದೆನ್ ಕಮ್ಸ್ ಕಾಸ್ಮೋಸೆಂಟ್ರಿಕ್. ಕರೆಕ್ಟ್, ನನ್ನ ವಿಶ್ವ. ಇದೆಯಲ್ಲ, ಇದು ಮನುಷ್ಯಗೆ ಆ ಲೆವೆಲ್ಗೆ ಹೋಗೋಕ್ಕೆ ಈಸಿ ಅಲ್ಲ. ಅದಕ್ಕೆ ಸಾಧನೆ ಬೇಕು. ಒಂದೊಂದು ಲೆವೆಲ್ ಇಂದ ಮೇಲೆ ಹೋಗ್ತಾ ಇರಬೇಕು. ಓಕೆ, ಅವಾಗಲೇ ಅವ್ನಿಗೆ ಗೊತ್ತಾಗೋದು ನಾನು ವಿಶ್ವ ಒಂದೇ. ವೆನ್ ವಿ ಸೇ ಅಹಂ ಬ್ರಹ್ಮಾಸ್ಮಿ, ಅಂದ್ರೆ ನಾವು ಬ್ರಹ್ಮನ್ ಅಂಡ್ ಐ ಆರ್ ದ ಸೇಮ್. ಈ ಲೆವೆಲ್ ಯೋಚನೆ ಇದೆಯಲ್ಲ, ಇಟ್ ಡಸಂಟ್ ಹ್ಯಾಪನ್ ಓವರ್ ನೈಟ್. ಅದು ಕಾಲಾನುಕ್ರಮ ಬೇಕು. ಇದು ವಿಕಾಸ ಆಗಬೇಕು. ಬಹುಶಃ ಐ ಥಿಂಕ್ ಸೊ. ನಮ್ಮ ಭಾರತದ ಮೂಲ ನಾದ ಮತ್ತು ಮೂಲ ಶಕ್ತಿ, ಮೂಲ ಬೌದ್ಧಿಕವಾದಂಥ ನೆಲೆಗಳಂತ ಏನಿದ್ವು ಅದರತ್ತ ಮತ್ತೆ ಮರಳುತ್ತಾ ಇದ್ದೇವೆ ನಾವು ಈ ಪರಿಕ್ರಮದಲ್ಲಿ. ಕರೆಕ್ಟ್. ಅವರು ವಿಶ್ವದಲ್ಲಿದ್ದಾರೆ. ಬಹುಶಃ ಅಲ್ಲಿಗೆ ಹೋದಾಗ ನಮಗೆ ಇದರ ಜ್ಞಾನದ ತಂತು ಅರ್ಥ ಆಗುತ್ತೆ. ಬಟ್ ಏನಂದ್ರೆ, ಇದು ನಮ್ಮ ಸೊಸೈಟಿನಲ್ಲಿ, ನಮ್ಮ ಸಮಾಜದಲ್ಲಿ ಈ ಥರ ಮಾತಾಡಬೇಕು ಜನ. ನಾವೇನು ಮಾಡ್ತಾ ಇದ್ದೀವಿ, ಯಾವಾಗಲೂ ಸಪ್ರೇಟ್ ಮಾಡ್ತೀವಿ. ಯಾರೋ ಗೌಡ್ರು, ಯಾರೋ ಲಿಂಗಾಯತರು, ಯಾರೋ ಬ್ರಾಹ್ಮಣರು, ಯಾರೋ ದಲಿತರು, ಈ ಥರ ದ್ವೈತಿಗಳ ಥರನೇ ನೋಡ್ತೀವಿ. ಇದು ನನ್ನ ದೇವರು, ಇದು ನಿಮ್ಮ ದೇವರು. ಹೌದಾ, ನಾನು ಶಿವನ್ ಟೆಂಪಲ್ಗೆ ಹೋಗಲ್ಲ, ನೀವು ವಿಷ್ಣು ಟೆಂಪಲ್ಗೆ ಹೋಗಬೇಡ. ಹೌದಾ, ಈ ಥರ ಯೋಚನೆ ಬಿಡೋದು ಫಸ್ಟ್ ಕಲ್ತ್ಕೋಬೇಕು. ಇಲ್ಲೇನೇನಾಗ್ಬಿಡುತ್ತೆ, ಅವನು ಮುಸ್ಲಿಮು, ಅವನು ಕ್ರಿಶ್ಚಿಯನ್ನು, ಸಾಕು. ಈ ಥರ ಮಾತಾಡೋದನ್ನು ಬಿಟ್ಬಿಟ್ಟು ಹಾಗೆ ಹೈಯರ್ ಲೆವೆಲ್ ಥಿಂಕಿಂಗ್, ಒಂದು ಸ್ತರದಿಂದ ಮೇಲೆ ಹೋಗ್ಬೇಕು. ನಾವಿನ್ನು ಕೆಳಗಡೆ ಕಲಾಸೆ ಪಳ್ಯದಲ್ಲೇ ಕೂತ್ಕೊಂಡು ಮಾತಾಡ್ತೀವಿ. ಸಾರಿ, ಯಾಕೆಂದ್ರೆ ಈ ಥರ ನಾವು ಯೋಚನೆ ಮಾಡದೇ ಇದ್ರೆ ಏನಾಗ್ಬಿಡುತ್ತೆ, ನಾವು ಹೇಳ್ತೀವಿ ಇಂಡಿಯಾ ವಿಶ್ವಗುರು ಭಾರತ ವಿಶ್ವಗುರು ಆಗ್ತೀವಿ, ಥಾಟ್ ಲೀಡರ್ಸ್ ಫಾರ್ ದ ವರ್ಲ್ಡ್ ಅಂತ ಹೇಳ್ತೀವಿ. ವೆನ್ ಯು ಆರ್ ಎ ಥಾಟ್ ಲೀಡರ್, ಪೀಪಲ್ ಶುಡ್ ರೆಸ್ಪೆಕ್ಟ್ ಯುವರ್ ಥಾಟ್. ಹೌದಾ. ಮತ್ತೆ ಸಮಷ್ಟಿ ಪ್ರಜ್ಞೆಯಿಂದ ಇರಬೇಕು. ಇಲ್ಲದೆ ನಾವು ಇವತ್ತು ನಾವೆಲ್ಲ ಹಿಂದೂ ರಾಷ್ಟ್ರ ಆಗ್ಬಿಡ್ತೀವಿ, ಪಾಕಿಸ್ತಾನ ಥರ ಆ ಥರ ಎಲ್ಲ ಯೋಚನೆ ಮಾಡೋದು ಬಿಟ್ಬಿಡ್ಬೇಕು. ಒಂದು ರಾಷ್ಟ್ರ ಆಗ್ಬೇಕು, ನಾವೆಲ್ಲರೂ ಒಂದು ಅಷ್ಟೇ. ಅದಕ್ಕೇನೆ ನೆಕ್ಸ್ಟ್ ಪುಸ್ತಕ ಬರಿತಾ ಇದ್ದೀನಿ, ಬಾರ್ಡರ್ಲೆಸ್ ವರ್ಲ್ಡ್ ಅಂತ. ಗಾಂಧೀಸ್ ವಿಷನ್ ವಾಸ್ ಬಾರ್ಡರ್ಲೆಸ್ ವರ್ಲ್ಡ್. ಅಂದರೆ ಪ್ರಪಂಚದಲ್ಲಿ ಇವಾಗ ಬಾರ್ಡರಿಂದ ತಾನೇ ನಾವೆಲ್ಲ ಫೈಟ್ ಮಾಡೋದು. ಹಾಗೆ ಪಾಕಿಸ್ತಾನ್ ಬಾರ್ಡ್ರು, ಚೈನಾ ಬಾರ್ಡ್ರು, ನೇಪಾಳ ಬಾರ್ಡ್ರು, ಅವ್ರು ರಷ್ಯಾದವನು, ಯುಕ್ರೇನ್ ಬಾರ್ಡರು. ಹೌದಾ, ನಾವೆಲ್ಲ ಬಾರ್ಡರ್ ಇಟ್ಕೊಂಡು ಫೈಟ್ ಮಾಡ್ತಾ ಇದ್ದೀವಿ. ಹೌದಾ, ನಾವೆಲ್ಲ ಹುಟ್ಟಿದಾಗ ಯಾರು ಬಾರ್ಡರ್ ಇರಲಿಲ್ಲ. ವಿ ಕ್ರಿಯೇಟೆಡ್ ದಿ ಪ್ರಾಬ್ಲಮ್ ಅಂಡ್ ವಿ ಆರ್ ಫೈಟಿಂಗ್ ಫಾರ್ ದಿ ಪ್ರಾಬ್ಲಮ್. ಬಹುಶಃ ಭಾರತದ ಮೂಲಭೂತವಾದಂಥ ಆವರಣದ ಧಾತು ಬಾರ್ಡರ್ಲೆಸ್. ಹೌದು, ಅದಕ್ಕಾಗಿ ನಮ್ಮ ಇಡೀ ಭಾರತದ ಪರಿಕಲ್ಪನೆ ಹುಡುಕಿದಷ್ಟು ವಿಸ್ತೃತ ಆಗ್ತಾ ಇದೆ. ಆಫ್ಘಾನಿಸ್ತಾನ, ಇರಾನ್, ಆಫ್ಘಾನಿಸ್ತಾನ ಒಂಥರ ನಮ್ಮ ದೇಶ ಥರನೇ ಇತ್ತು. ಆಮೇಲೆ ಎಲ್ಲ ಬ್ರೇಕ್ ಆಗ್ಬೇಕಾಗಿ ಇದ್ದಿದ್ದು 8 ದೇಶ ಇವಾಗ 198 ದೇಶ ಆಗಿಬಿಟ್ಟಿದೆ. ಸೊ ಇವಾಗ ಏನಾಗಿದೆ, ಅಷ್ಟೆಷ್ಟೊಂದು ದೇಶಗಳಾಗಿ ನಾವು ಇಷ್ಟು ವರ್ಷದಲ್ಲಿ ನಮ್ಮನ್ನ ನಾವು ಆತ್ಮದ ಪರಿಕಲ್ಪನೆಯಲ್ಲೂ ಮತ್ತು ಭೌತಿಕವಾಗಿಯೂ, ಲೌಕಿಕವಾಗಿಯೂ ಅಲೌಕಿಕವಾಗಿಯೂ
ನಾವು ವಿಸ್ತಾರವಾಗುವುದನ್ನ ಅಥವಾ ವಿಸ್ತಾರವಾಗಿ ಇದ್ದದ್ದನ್ನ ಹುಡುಕುವ ಪ್ರಯತ್ನ ಮಾಡಿಲ್ಲ. ನಾವು ಅದನ್ನ ಬಿಡಿಬಿಡಿಯಾಗಿ ತುಂಡು ಮಾಡಿ ತುಂಡು ತುಂಡು ದೇಶಗಳನ್ನೇ ನಮ್ಮದಾದಂತ ಪ್ರಪಂಚ ಅಂತ ಕಟ್ಲಿಕ್ಕೆ ಕೊಟ್ಟಿದ್ದೇವೆ. ನಾವು ಯೋಚನೆ ಮಾಡ್ತಾ ಇದ್ದದ್ದೇ ನಾವು ಬಹುಶಃ ಪ್ರಪಂಚ ಕೊಟ್ಟದ್ದೇ ನಾವು. ಆದ್ರೆ ನಾವು ಈಗ ಅದನ್ನು ಬಿಟ್ಟು, ಅಂದ್ರೆ ನಾವು ಅಂತಲ್ಲ, ಇಡೀ ಪ್ರಪಂಚ ಅದನ್ನು ಬಿಡ್ತಾ ಇದೆ. ನಾನು ನಿಮ್ಮ ಹತ್ರ ಯಾಕೆ ಕೇಳಿದೆ ಅಂದ್ರೆ, ಈಗ ಯಾವುದಕ್ಕಾದ್ರೂ ಇವತ್ತು ಪ್ರಾಕ್ಟಿಕಲ್ ಎಸೆನ್ಸ್ ಬಹಳ ಮುಖ್ಯ. ಈಗ ನಾವೆಲ್ಲ ವೇಗಾಗಿ ಮಾತಾಡ್ಬೋದು, ಭಾಷಣ ಮಾಡ್ಬೋದು, ಅದು ಬೇರೆ. ನಾವು ಹಾಗಿದ್ದೆವು, ಹೀಗಿದ್ದೆವು, ಅದಿದ್ದೆವು, ಪುಷ್ಪಕ ವಿಮಾನದ ಪರಿಕಲ್ಪನೆ ಇತ್ತು, ಅದರಲ್ಲಿ ಎಲ್ಲ ಅದರ ಬಿಡಿ ಭಾಗಗಳ ವಿವರಣೆಗಳಿದೆ ವೇದಗಳಲ್ಲಿ, ಎಲ್ಲ ಹೇಳ್ಬೋದು. ಆದರೆ ಅದರ ಸ್ಥಿರೀಕರಿಸೋದು, ಅಂದರೆ ಅದರ ಎಕ್ಸಾಕ್ಟ್ ಹೀವುದು, ಎಸ್ ಸೈಂಟಿಫಿಕಲಿ ಅದು ಸರಿ ಅಂತ ಹೇಳುವಂಥದ್ದು, ಅದು ನೀವು ಮಾಡಬೇಕಂತ. ಕರೆಕ್ಟಪ್ಪ. ಅಫ್ಕೋರ್ಸ್ ನಮಗೇನಂದರೆ ನಾವು ಹೇಳ್ತೀವಿ ಪ್ರೈಡ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಶದ ಮೇಲೆ ನಮ್ಮ ಹೆಮ್ಮೆ, ಸಿಕ್ಕಾಪಟ್ಟೆ ಹೆಮ್ಮೆ ಇದೆ. ಆ ಹೆಮ್ಮೆಯನ್ನು ಬಿಟ್ಬಿಟ್ಟು, ಗೊತ್ತಾಯ್ತಾ, ವಾಸ್ತವ ಕಿಳಿಬೇಕು. ಇಲ್ಲದೆ ಇದ್ರೆ ಏನಾಗ್ಬಿಡುತ್ತೆ, ಅದೇ ಹೇಳಿದಾರೆ ಘಟೋತ್ಕಚ ಹಾರದ, ಅಲ್ಲೇ ಪ್ರಪಂಚ ಸುತ್ತಬಿಟ್ಟು ಎಲ್ಲರನ್ನು ಕೊಂದ. ಸರಿ, ಇದೆಲ್ಲ ಫಸ್ಟು ಏನು ಹೇಳ್ತೀರಾ, ಅದನ್ನೇ ಸ್ಯಾಟಲೈಟ್ ಅಂದರೆ ನಮಗೆ ಸ್ಯಾಟಲೈಟ್ ಗೊತ್ತಿತ್ತು ಮುಂಚೆನೇ. ಈ ಥರ ಹೇಳೋದು ನನ್ನ ಪ್ರಕಾರ ತಪ್ಪು ಅನ್ಸುತ್ತೆ. ಯಾಕೆಂದರೆ ನಾವೆಲ್ಲ ರ್ಯಾಷನಲ್ ಹ್ಯೂಮನ್ ಬೀಯಿಂಗ್ಸ್, ಹೌದಾ? ಯಾಕೆಂದರೆ ನಾವು ಯಾವತ್ತೂ 5,000-8,000 ವರ್ಷದಿಂದ ಇದನ್ನು ನಾವು ಡಾಕ್ಯುಮೆಂಟೇಷನ್ನೇ ಮಾಡಿಲ್ಲ, ಅಥವಾ ಅದಕ್ಕೆ ತಕ್ಕಾಗಿ ಏನೋ ವಿವರಗಳನ್ನು ಕೊಟ್ಟಿಲ್ಲ. ಇಲ್ಲವೇ ಇಮ್ಯಾಜಿನೇಷನ್ ವಾಸ್ ವೆರಿ ಗುಡ್. ಓಕೆ, ಇಮ್ಯಾಜಿನ್ ಮಾಡೋಕ್ಕೂ ಆ್ಯಕ್ಚುಲಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಅದರಿಂದ ವಿ ಶುಡ್ ಥಿಂಕ್ ಎ ಲಿಟಲ್ ಬಿಟ್ ಮೋರ್ ಬಿಫೋರ್ ವಿ ಸೇ ದಟ್ ವಿ ಆರ್ ಗ್ರೇಟ್ ಫಾರ್. ಕನ್ಕ್ಲೂಷನ್ ಬರೋಕ್ಕೆ ಮುಂಚೆ ಒಂದಿಷ್ಟು ಕೆಲಸ ಆಗಬೇಕು, ಅಧ್ಯಯನ ಆಗಬೇಕು. ಅಧ್ಯಯನಕ್ಕಿಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು, ಆ್ಯಕ್ಚುಲ್ ಆಗಿ ತೋರಿಸ್ಬೇಕು. ಯಾಕಂದ್ರೆ ಅದಕ್ಕೆ ಹೇಳಿದ ವಿ ಆರ್ ಆಲ್ ರ್ಯಾಷನಲ್ ಹ್ಯೂಮನ್ ಬೀಯಿಂಗ್ಸ್. ನಮಗೇನಂದರೆ ವಾಟ್ ವಿ ಸಿ ಇಸ್ ವಾಟ್ ವಿ ಗೆಟ್, ಹೌದಾ? ಆ ತೋರಿಸೋ ಲೆವೆಲಿಗೆ ಬಂದರೆ ದೆನ್ ವಿ ಕ್ಯಾನ್ ಕ್ಲೈಮ್ ಗ್ರೇಟ್ನೆಸ್. ಬಟ್ ಒಂದಂತೂ ಸತ್ಯ ಅಲ್ವಾ ಸರ್, ಇಡೀ ಪ್ರಪಂಚದಲ್ಲೇ ಭಾರತ ಬೌದ್ಧಿಕವಾಗಿ ಬಹಳ ಒಂದು ರೀತಿಯ ಅಡ್ವಾನ್ಸ್ಡ್ ಆಗಿತ್ತು ಅನ್ನೋದನ್ನು ನಾವು ಒಪ್ಕೋಬೇಕಲ್ವ? ಭೌತಿಕಕ್ಕಿಂತ ಭೌತಿಕದಲ್ಲಿ ಕರೆಕ್ಟ್ ಅಡ್ವಾನ್ಸ್ ಇತ್ತು. ಯಾಕೆಂದರೆ ವಿ ಹ್ಯಾಡ್ ದಿ ಎಬಿಲಿಟಿ ಟು ಥಿಂಕ್ ಕ್ವೈಟ್ ಅ ಲಾಟ್ ಅವಾಗ. ಆಮೇಲೆ ಅಫ್ಕೋರ್ಸ್ ಯಾಕೆಂದರೆ ಕಲ್ಪಿಸುವುದಕ್ಕೂ ಕೂಡ ಒಂದು ಮನೋಬಲ ಮತ್ತು ಒಂದು ಶಕ್ತಿ ಬೇಕಲ್ಲ. ಕರೆಕ್ಟ್. ಈಗ ಆಕಾಶದಲ್ಲಿ ಅಥವಾ ಆಕಾಶ ಕಾಯಿಗಳ ಬಗ್ಗೆಯೋ ನಾವು ಆ ಕಾಲದಲ್ಲಿ ಯೋಚನೆ ಮಾಡ್ತಿದ್ದೆವು ಅಂತಾದರೆ, ಒಂದು ಗ್ರಹಣವನ್ನು ಆ್ಯಕ್ಚುಯಲ್ ಆಗಿ ಜ್ಯೋತಿಷಾಸ್ತ್ರದ ಮೂಲಕ ನಾವು ಅದನ್ನು ಟ್ಯಾಲಿ ಮಾಡ್ತಿದ್ದೆವು, ಕಂಡುಹಿಡಿತೇವೆ ಅಂತಾದರೆ, ನಮ್ಮ ಬೌದ್ಧಿಕ ಸಾಮರ್ಥ್ಯ ಆ ಲೆವೆಲ್ಗೆ ಇತ್ತು ಅನ್ನೋದನ್ನು ಖಂಡಿತ ಇತ್ತು, ನೋ ಡೌಟ್ ಎಟ್ ಆಲ್. ಬಟ್ ಆಕ್ಚುಲಿ ಯಾವುದೋ ಒಂದು ಹಂತದಲ್ಲಿ ವಿಸ್ಮೃತಿ ಆಗಿರಲಬಹುದು. ಆ ಸಂದರ್ಭದಲ್ಲಿ ಕಂಡದ್ದನ್ನ, ಏನ್ ತಯಾರು ಮಾಡಿದ್ದನ್ನ ಮರೆತು ಬಿಟ್ಟಿರಬಹುದು. ಆಮೇಲೆ ನಾವು ದಾಖಲೀಕರಣದಲ್ಲಿ ಸಂಶೋಧನೆಗಳು ಮಾಡ್ತಾ ಇದ್ದೀವಿ, ಅದ್ರ ಮುಖಾಂತರ ನಾವು ಪತ್ತೆ ಹಚ್ಚಿಕೊಂಡು ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ಹೌದು, ಇಫ್ ಇಟ್ ಇಸ್ ಪಾಸಿಬಲ್. ಕರೆಕ್ಟ್. ಯಾಕಂತಂದ್ರೆ ನಾವು ದಾಖಲೀಕರಣದಲ್ಲಿ ಬಹಳ ಹಿಂದೆ. ಹೌದು, ನಾವು ಮೌಖಿಕವಾಗೇ ಜಾಸ್ತಿ ನಮ್ಮಲ್ಲಿ ನಡೆದದ್ದು. ಕರೆಕ್ಟ್. ಸೊ ಇದು ಒಂದು, ಅದು ಬಹಳ ಬಾಯಿ ಮಾತಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಹೇಳ್ತಾ ಹೋಗಿದ್ದೀವಿ. ಪ್ರಾಯಶಃ ಆ ಕಾರಣಕ್ಕಾಗಿ ನಲಂದ ಮತ್ತು ತಕ್ಷಶಿಲದಂಥದ್ದು ನಾಶ ಆದರೂ ಕೂಡ ನಮ್ಮ ಸ್ಮೃತಿಗಳಲ್ಲೇ ಉಳಿತದೆ. ಅದು ಒಂದು ಅಡ್ವಾಂಟೇಜ್ ಅದು. ಸೊ ಸರ್, ಈಗ ಈ ಟೆಕ್ನಾಲಜಿಯನ್ನು, ಮಾಹಿತಿ ತಂತ್ರಜ್ಞಾನವನ್ನು ಅಥವಾ ಸಿಗ್ಮಾ ಉದ್ಯಮ ಸಿದ್ಧಾಂತ ಅಂತ ನೀವೇನು ಒಂದು ಇದು ಮಾಡ್ತೀರಿ, ಇದನ್ನು ಗ್ರಾಸ್ ರೂಟ್ ಲೆವೆಲಲ್ಲಿ, ಪಂಚಾಯತ್ ಲೆವೆಲಲ್ಲಿ ನೀವು ಅಧ್ಯಯನ ಅಂತ ಒಂದು ಶಬ್ದವನ್ನು ಬಳಸಿದ್ರಿ. ಆ ಅಧ್ಯಯನ ಹೇಗೆ ಮಾಡಿದ್ರಿ ಮತ್ತು ಅಲ್ಲಿ ವಸ್ತುಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಅರ್ಥ ಆಯಿತು. ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆ ಈಗ ಬಂದು ಇಷ್ಟು ವರ್ಷ ಆದರೂ ಕೂಡ ಅದರ ಇಡೀ ವ್ಯವಸ್ಥೆ ಯಾವ ಸ್ಥಿತಿಯಲ್ಲಿ ಇತ್ತು ಅಂತ ನಿಮಗೊಂದು ಅರ್ಥ ಆಗಿದೆ. ಆಮೇಲೆ ಎಲ್ಲಿಗೆ ಹೋಗಬೇಕು ಅಂತ ನಿಮ್ಗೆ ಅರ್ಥ ಆಗಿದೆ. ಸೊ ಈ ಇದ್ದದ್ದು ಹೇಗೆ, ನೀವು ಅದರ ಟೆಕ್ನಾಲಜಿಯ ಮೂಲಕ ಏನನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಮತ್ತೆ ಆ ಮಾಡ್ಲಿಕ್ಕೆ ಹೊರಟಂತ ನಿಮ್ಮ ಈ ಇಡೀದಾದಂಥ ಒಂದು ಸಂಶೋಧನಾತ್ಮಕವಾದಂಥ ಈ ವ್ಯವಸ್ಥೆಗೆ ನಮ್ಮ ಆಡಳಿತಾತ್ಮಕ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಸ್ಪಂದಿಸ್ತು, ಇದನ್ನು ಹಂತ ಹಂತವಾಗಿ ನನಗೆ ವಿವರಿಸ್ತಾರೆ. ಖಂಡಿತ.
ನನಗೆ ಫಸ್ಟ್ 2009 ತನಕ ನನಗೆ ಹಳ್ಳಿ ಅಂದರೆ ಗೊತ್ತಿರಲಿಲ್ಲ, ಗ್ರಾಮ ಪಂಚಾಯತ್ ಅಂದರೆ ಗೊತ್ತಿರಲಿಲ್ಲ. ಅದು ನಿಜವಾದ ಪರಿಸ್ಥಿತಿ. ಸೊ ನಾವು ಗ್ರಾಮ ಪಂಚಾಯತಿಗೆ ಹೋದಾಗ ಹಳ್ಳಿಗರು ಅಲ್ಲೇ ಹೋಗ್ಬಿಟ್ಟು ಎಲ್ಲ ಅವರ ಸೇವೆಗಳನ್ನು ಅಲ್ಲಿಂದ ತಗೋತಾ ಇದ್ರು. ಏನು ಅಂದರೆ ಅಲ್ಲಿ ಹೋಗೋದು, ಚೀಟಿ ಬರ್ಕೊಡೋದು, ನಾಳೆ ಬಾ ಅನ್ನೋದು, ನಾಳೆ ಬಂದು ನಾಡಿದ್ದು ಬಾ ಅನ್ನೋದು, ಹೀಗೇನಾಗ್ತಾಯಿತ್ತು. ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಸುಮಾರು 130 ಆ್ಯಕ್ಟಿವಿಟೀಸ್ ಆಗುತ್ತೆ. ಗೊತ್ತಾಯ್ತಾ? ನಿಮಗೆ ಮನೆಗೆ ನೀರು ಕೊಡೋದಾಗಲಿ, ಲೈಟ್ ಕೊಡೋದಾಗಲಿ, ಅಥವಾ ನಿಮಗೆ ಅನ್ನಭಾಗ್ಯ ಕೊಡೋದಾಗಲಿ, ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋದಾಗಲಿ, ಇದೆಲ್ಲ ಗ್ರಾಮ ಪಂಚಾಯತಿಲಿ ಆಗುತ್ತೆ. ಸೊ 1910 ನೋಡಿದಾಗ ಪರಿಸ್ಥಿತಿ ಭಾಳ ಚೆನ್ನಾಗಿರಲಿಲ್ಲ, ಕೆಟ್ಟದಾಗಿತ್ತು. ಸೊ ಅವಾಗ ನಾವು ಹೇಳ್ಕೊಂಡ್ವಿ ಹೇಗೆ ಟೆಕ್ನಾಲಜಿನ ತಂದು ಇದನ್ನು ಈಸಿ ಮಾಡೋದು ಅಂತ. ಅಂದರೆ ವಿಲೇಜರ್ಸು ಅಥವಾ ಹಳ್ಳಿಗರು ಗ್ರಾಮ ಪಂಚಾಯತಿ ಆಫೀಸ್ಗೆ ಹೋಗ್ದೇನೆ ಹೇಗೆ ಸೇವೆಗಳನ್ನು ತಗೊಳ್ಳೋದು ಅಂತ ಯೋಚನೆ ಮಾಡಬೇಕು. ಈ ಥರ ಯೋಚನೆ ಮಾಡಿ 1 ವರ್ಷ ಆದಮೇಲೆ ಬಹಳ ಅಧ್ಯಯನ ಮಾಡಿದ್ವಿ ಹೇಗೆ ಮಾಡೋದು ಅಂತ. ಸೊ ಅವಾಗ ಏನಾಯಿತು, ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ 1 ವರ್ಷ ಇದ್ವಿ. ಅವರ ಅಲ್ಲೇ ಹಳ್ಳಿ ಹತ್ರ ಒಂದು ಹಳ್ಳಿ, ತಾವರೆಘಟ್ಟ ಅಂತ ಒಂದು ಹಳ್ಳಿನಲ್ಲಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅದಕ್ಕೆ PDO ಅಂತ ಇರ್ತಾನೆ, ಸೆಕ್ರೆಟ್ರಿ ಅಂತ ಇರ್ತಾನೆ, ಅವ್ರ ಕೆಲಸಗಳೆಲ್ಲ ನೋಡಿದ್ವಿ. ಎಲ್ಲ ಪೇಪರಲ್ಲಿ ಕಡತಗಳು ಮೇಲೆ ಕಡತಗಳು. ಹೌದಾ? ರೆಟ್ಟೆಪಿಸಮ್. ಕರೆಕ್ಟ್. ಸೊ ನಾವು ಹೇಳಿದ್ವಿ ಕಡತ ತಪ್ಪಿಸ್ಬೇಕು. ಹೌದು. ಅಂದರೆ ಎಲ್ಲ ಡಿಜಿಟಲ್ ಆಗಿಬಿಟ್ರೆ ಆರಾಮಾಗಿ ಜನಗಳಿಗೆ ಕಾಣಿಸ್ತಾ ಇರುತ್ತೆ. ಈ ಥರ ಯೋಚನೆ ಮಾಡಿ ಫಸ್ಟು ಎಕ್ಸ್ಪೆರಿಮೆಂಟು ತಾವರೆಘಟ್ಟದಲ್ಲಿ ಮಾಡಿದ್ವಿ. ಈ ಆಡಳಿತ ಅಂದರೆ ಒಂದೊಂದು ಹಳ್ಳಿ ನೋಡಿ ಒಂದು ಕಂಪ್ಯೂಟರ್ ಇಟ್ಟಿದ್ವಿ. ಅವಾಗ ಮೊಬೈಲ್ಸ್ ಇನ್ನೂ ಬಂದಿರಲಿಲ್ಲ, ಅಂದರೆ ಎಲ್ಲರ ಹತ್ರನೂ ಮೊಬೈಲ್ ಇರಲಿಲ್ಲ. ಒಂದೊಂದು ಹಳ್ಳಿಲೂ ಒಂದು ಕಂಪ್ಯೂಟರ್ ಇಟ್ಟಿದ್ವಿ. ಆ ಹಳ್ಳಿನಲ್ಲಿ ಅವ್ರಿಗೆ ಕೆಲಸ ಕೊಡ್ತಾಯಿದ್ವಿ, ಒಬ್ಬ ಹುಡುಗಂಗೆ. ಅವ್ನ ಕೆಲಸ ಏನಂದರೆ ಯಾರು ಬಂದರೆ ಕಂಪ್ಯೂಟರ್ ಮೇಲೆ ಕೂರಿಸೋದು, ಅವ್ರಿಗೆ ಹೇಳ್ಕೊಡೋದು. ಸೊ ಅವಾಗ ಏನಾಗ್ತದೆ, ಒಬ್ಬೊಬ್ಬ ಹಳ್ಳಿಗೂ ಪಾಸ್ವರ್ಡ್ ಕೊಟ್ಬಿಟ್ಟಿದ್ವಿ, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಅದು ಕೊಟ್ಟಾಗ ಏನಾಗ್ತಾಯಿತ್ತು, ಅವ್ರಿಗೆ ಅದನ್ನು ಎಂಟ್ರಿ ಮಾಡಿದ್ರೆ ಅವ್ರಿಗೆಲ್ಲ ಕಾಣಿಸ್ತಾ ಇರೋದು. ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ದುಡ್ಡಿದೆ, ಎಷ್ಟು ದುಡ್ಡು ಬಂತು, ಯಾರ್ಯಾರಿಗೆ ಏನೇನು ಕೊಟ್ಟರು, ಯಾರಿಗೆ ಇಂದಿರಾ ಆವಾಸ್ ಯೋಜನೆ ಕೊಟ್ಟರು, ಇದೆಲ್ಲ ಅದು ಜನಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದೇನಾಯ್ತು ಅಂದರೆ ಇದಕ್ಕೆ ನಾವು 6 ಸಿಗ್ಮಾ ಪ್ರೋಸೆಸ್ ಅಂತ ಹೇಳ್ತೀವಿ. ಅಂದರೆ ಒಂದೊಂದು ಕೆಲಸನೂ 0 ಡಿಫೆಕ್ಟ್ ಆಗಬೇಕು. ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತೀರಾ, ಯಾರ್ಯಾರು ಅಪ್ಲೈ ಮಾಡ್ತಾರೋ ಎಲ್ರಿಗೂ ಕೊಟ್ಬಿಡ್ಬೇಕು. ಆ ಥರ ಅದು ಯಾರಿಗೂ 1 ದಿವಸ ಕೊಡ್ತೀನಿ ಅಂದರೆ 1 ದಿವಸ ಕೊಡಬೇಕು, 2 ದಿವಸದಲ್ಲ, 3 ದಿವಸದಲ್ಲ. ಅಥವಾ ಅದಕ್ಕೆ ಬೇರೆ ಬೇರೆ ರೀತಿಯ ಆಕಾಂಕ್ಷೆಗಾಗಿ ಅವರನ್ನು ತಿರುಗಾಡಿಸೋದಲ್ಲ. ವೆರಿ ಇಂಪಾರ್ಟೆಂಟ್ ಇಸ್ ದ್ಯಾಟ್. ಸೊ ಈ ಥರ ಯೋಚನೆ ಮಾಡಿ ಫಸ್ಟ್ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದಮೇಲೆ ನಮ್ಗನ್ನಿಸ್ತು, ಈ ಚುನಾಯಿತ ಸದಸ್ಯರು ಇರ್ತಾರಲ್ಲ, ನಿಮಗೆ ಗೊತ್ತಿದೆ 50% ಇಲ್ಲಿಟ್ರಸಿ ಅನ್ನೋದಕ್ಕಿಂತ ಹೆಣ್ಮಕ್ಳು. ನಮ್ಮ ದೇಶ ಹೆಣ್ಮಕ್ಳು 50% ರಿಸರ್ವ್ಡ್ ಫಾರ್ ಲೇಡೀಸ್, 50% ಫಾರ್ ಅದರ್ಸ್. ಅದರೊಳಗೆ OBCಗೆ 30%, ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಗೆ 20%, ಜನರಲ್ಗೆ 20%, ಹಾಗಿರುತ್ತೆ. ಸೊ ಈ ಎಲೆಕ್ಟ್ ಆದವರೆಲ್ಲ ಅಂತ ನಾವು ಹೇಳ್ತೀವಿ ಇಲ್ಲಿಟ್ರೇಟ್ ಅಂತ ಹೇಳೋದು, ಪಾರ್ಷಿಯಲ್ ಇಲ್ಲಿಟ್ರೇಟ್. ಹೌದು, ಅಂದ್ರೆ ಅವರು ಈ ವ್ಯವಸ್ಥೆಯ ಮಟ್ಟಿಗೆ ಅವರು ಅನಕ್ಷರಸ್ಥರು. ಕರೆಕ್ಟ್. ಅವರು ಓದಿರ್ಬೋದು ಬಟ್ ಏನು ಗೊತ್ತಿರಲ್ಲ. ಈ ಆಡಳಿತ ಅಥವಾ ಈ ಗವರ್ನೆನ್ಸ್ ಅಂತ ಬಂದಾಗ ಕರೆಕ್ಟ್, ಪಂಚಾಯತಿ ಹೇಗೆ ನಡೆಸಬೇಕು ಅಂತಾನೆ ಗೊತ್ತಿಲ್ಲ. ಹೌದಾ? ಸೊ ನಾವು ಫಸ್ಟ್ ಏನು ಅಂದರೆ ಅವ್ರಿಗೆ ಪಾಠ ಹೇಳ್ಕೊಡ್ಬೇಕು. ಪಂಚಾಯತಿ ಅಂದ್ರೇನು, ಪಂಚಾಯತಿ ನಡೆಸೋದು ಹೇಗೆ, ನಡೆಸಿದ್ಮೇಲೆ ಹೇಗೆ ಅದನ್ನು ಆಟೋಮೇಟ್ ಮಾಡೋದು. ಈಗ ನಿಮ್ಮ ಅಧ್ಯಯನದಲ್ಲಿ ಇದು ಸ್ಪಷ್ಟ ಆಯಿತು. ಪಂಚಾಯತಿ ಇದೆ, ಅದರ ಪಂಚಾಯತಿ ಏನು, ಹೇಗೆ, ಅದರ ಹೇಗೆ ಕೆಲಸ ಮಾಡಬೇಕು, ಅದರ ಬಗ್ಗೆ ಅವ್ರಿಗೆ ಯಾವುದೇ ತಿಳುವಳಿಕೆ ಇರಲಿಲ್ಲ. ಯಾಕೆಂದರೆ 30-40% ಹೆಂಗಸರು ಎಲೆಕ್ಟ್ ಆಗೋರು ಗಂಡ ಕೂತ್ಕೊಳ್ಳೋ ಮೀಟಿಂಗ್. ಕರೆಕ್ಟ್. ಹೌದಾ? ಹೌದು. ನಾವು ಹೇಳಿದ್ವಿ ಹೆಂಗಸರು ಎಲೆಕ್ಟ್ ಆದರೆ ಫಸ್ಟ್ ಹೆಂಗಸರು ಕೂತ್ಕೋಬೇಕು, ನನಗೆ ಗೊತ್ತಿಲ್ಲ ಅಣ್ಣ ಅಂತ ಹೇಳೋಂಗಿಲ್ಲ, ಗೊತ್ತಿದ್ದರೆ ಪಾಠ ಹೇಳ್ಕೊಡ್ತೀವಿ, ನೀವು ಮೀಟಿಂಗಲ್ಲಿ ಕೂತ್ಕೋಬೇಕು. ಯಾಕಂದ್ರೆ ಇಲ್ಲಿ ಅಣ್ಣ ಹೇಳ್ಕೊಡ್ತಾರೆ. ಅವ್ರು ಕಿಟಕಿ ಹಿಂದ್ಗಡೆ ನಿಂತ್ಕೊಳ್ಳೋ ಗಂಡ. ಹೇಳಿದ್ರೆ ಕಿಟಕಿ ಹಿಂದೆ ನಿಂತ್ಕೊಳ್ಳೋಂಗಿಲ್ಲ. ಇವ್ರು ನಿನ್ನ ಹೆಂಡತಿ ಎಲೆಕ್ಟ್ ಆಗಿರೋದು ಅವ್ಳು ಕೂತ್ಕೋಬೇಕು ಮೀಟಿಂಗ್. ಹೌದಾ? ಅವಳಿಗೆ ಪಾಪ ಪಾಸ್ಬುಕ್ ಓದಕ್ಕೆ ಬರಲ್ಲ, ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ ಅಂತ ಹೇಳಕ್ ಬರಲ್ಲ, ಅಂಥವರೆಲ್ಲ ಹೋಗ್ಬಿಟ್ಟು ಅಧ್ಯಕ್ಷರು
ಹೌದಾ? ಹೌದೌದು. ಅಧ್ಯಕ್ಷಿಣಿ ಆಗ್ಬಿಟ್ಟು ಅವಳು ಹೆಬ್ಬೆಟ್ಟು ಹೊತ್ತೋಳು. ಹೌದೌದು. ಅವ್ರ PDO ಯಾವುದೇ ಚೆಕ್ ಸೈನ್ ಮಾಡ್ಕೊಂಡ್ ಬರ್ಲಿ, ಹೌದು. ಅವಳಿಗೆ 1,00,000ದಲ್ಲಿ 3 ಸೊನ್ನೆ ಇದೆ, 4 ಸೊನ್ನೆ ಇದೆ ಅನ್ನೋ ಗೊತ್ತಿಲ್ಲ. ಹೌದು, ಆ 1 ಸೊನ್ನೆ ಜಾಸ್ತಿ ಹಾಕಿದ್ರು ಇಲ್ಲಿ ಸಿಗ್ನೇಚರ್ ಮಾಡ್ತದೆ. ಯಾಕೆಂದ್ರೆ ಅವಳಿಗೆ 15% ಕೊಟ್ಬಿಡೋರು. ಹೌದು, ಮತ್ತೆ ಗಂಡ ಬೇರೆ. ಈ ಪರಿಸ್ಥಿತಿ ನೋಡಿ ಅನ್ಕೊಂಡ್ರೆ ಈ ತರ ಅದೇನೋ ನಮ್ಮ ದೇಶದಲ್ಲಿ 2,40,000 ಗ್ರಾಮ ಪಂಚಾಯತಿ ಇದೆ. ನಾನು ಸುಮಾರು ಒಂದು 500 ಗ್ರಾಮ ಪಂಚಾಯತಿ ನೋಡಿದ್ದೀನಿ. ಸಿಕ್ಕಿಂ, ಬಿಹಾರ್, ಲಡಾಖ್, ಕಾಶ್ಮೀರ್, ತಮಿಳುನಾಡು ಎಲ್ಲ, ರಾಜಸ್ಥಾನ ಎಲ್ಲ ಕಡೆಯೂ ನೋಡಿದ್ದೀನಿ. ಎಲ್ಲ ಕಡೆಯೂ ಇದೇ ಪರಿಸ್ಥಿತಿ. ಅದರಿಂದ ಅಂದ್ಕೊಂಡೆ ಇದನ್ನು ಚೇಂಜ್ ಮಾಡಲೇಬೇಕು. ಫಸ್ಟ್ ಏನು ಅಂದರೆ ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರನ್ನು ಎಜುಕೇಟ್ ಮಾಡಬೇಕು. ಅಂದರೆ ಅವ್ರೇನು ಮಾಡ್ತಾರೆ, ಎಜುಕೇಟ್ ಆದಮೇಲೆ 3 ದಿವಸ 4 ದಿವಸ ಅವ್ರ ಕ್ಲಾಸಲ್ಲಿ ಕೂರಿಸ್ತಾರೆ, ಪಾಠ ಹೇಳ್ಕೊಡ್ತಾರೆ, ಬೇಕಾದಷ್ಟು ಪುಸ್ತಕಗಳು ಕೊಟ್ಕೊಡ್ತಾರೆ. ಆ ಪುಸ್ತಕ ಓದಿ ಅವ್ರು ಕಲ್ತ್ಕೊಳ್ಳೋಕೆ, ಆಮೇಲೆ ಆ ಓದುವ ವಯಸ್ಸು ಅಲ್ಲ ಅದು. ಕರೆಕ್ಟ್. ಅವರು ಕ್ಯಾರಾಕ್ಟರ್ಸ್ಗಳು ಕೂತ್ಕೊಂಡು ಪುಸ್ತಕ ಓದಿ ಅರ್ಥ ಅವ್ರಿಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಸೊ ನಾವು ಟೆಕ್ನಾಲಜಿ ಮಾಡಿದ್ವಿ ಇದಕ್ಕೆ, ನ್ಯಾವಿಗೇಟೆಡ್ ಲರ್ನಿಂಗ್ ಟೆಕ್ನಾಲಜಿ ಅಂತ. ಓಕೆ, ದಿಕ್ಸೂಚಿ ಕಲಿಕಾ ತಂತ್ರಜ್ಞಾನ ಅಂತ. ಇದರಲ್ಲಿ ಏನು ಅಂದರೆ ಅವರು ಎಲ್ಲಿ ಬೇಕಾದ್ರೂ ಕೂತ್ಕೊಂಡಿರಲಿ ಅವ್ರ ಮೊಬೈಲಲ್ಲಿ ಪಾಠ ಕಲ್ತ್ಕೋಬೋದು. ಸೊ ಸುಮಾರು 250 ಪಾಠಗಳಿದೆ ಅವ್ರು ಕಲ್ತ್ಕೋಬೇಕು. ಬ್ಯಾಂಕ್ ಬಡ್ಜೆಟ್ ಹೆಂಗೆ ಮಾಡೋದು, ಅಥವಾ RTI ರಿಪ್ಲೈ ಹೆಂಗೆ ಮಾಡೋದು, ಪ್ರಾಜೆಕ್ಟ್ ಹೇಗೆ ಡಿಸೈನ್ ಮಾಡೋದು, ಇದೆಲ್ಲ ಇದೆ. ಆ ಪಾಠಗಳೆಲ್ಲ ಪಾಪ SIRD ಪುಸ್ತಕ ಕೊಟ್ಟು ಹೇಳ್ಕೊಡ್ತಾರೆ, ಬಟ್ ಯಾರು ಕಲ್ತ್ಕೋತಾ ಇರಲಿಲ್ಲ. ಸೊ ಆ ಟೆಕ್ನಾಲಜಿ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ತುಂಬ ಇಷ್ಟ ಆಯ್ತು ಎಲ್ರಿಗೂ. ಸೊ ಇನ್ನೊಂದು ಮಾಡಿದ್ವಿ, ತುಂಬ ಜನಕ್ಕೆ ಓದಕ್ಕೆ ಬರೆಯೋಕ್ಕೆ ಬರೋಲ್ಲ ಹಳ್ಳಿನಲ್ಲಿ. ಹೌದು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಇದೆ. ಅಂದರೆ ಪ್ರಶ್ನೆ ಕೇಳಿದ್ರೆ ಆಟೋಮೆಟಿಕ್ಕಾಗಿ ಉತ್ತರ ಕೊಡುತ್ತೆ. ಅಂದರೆ ಸಹಜವಾದ ಕಲಿಕೆ. ಸಹಜವಾದ ಕಲಿಕೆ. ಸೊ 73ನೇ ಅಧಿನಿಯಮ ಎಂದರೇನು ಅಂತ ಕೇಳಿದ್ರೆ ಸಾಕು, ಒಂದು ವಿಡಿಯೋ ಬಂದ್ಬಿಟ್ಟು 73ನೇ ಅಧಿನಿಯಮನ ಎಕ್ಸ್ಪ್ಲೈನ್ ಮಾಡುತ್ತೆ. ಈ ಥರ ಟೆಕ್ನಾಲಜಿ ಮಾಡಿದ್ವಿ. ಯಾಕಂದ್ರೆ ಕನ್ನಡದಲ್ಲಿ ಅವ್ರಿಗೆ ಕೇಳಕ್ಕೆ ಬರೋದು. ಕರೆಕ್ಟ್. ಹೌದಾ? ಇಂಗ್ಲಿಷ್ ಕನ್ನಡದಲ್ಲಿ ಅದು ಉತ್ತರಿಸಬೇಕು. ಸೊ ಈ ಥರ ಟೆಕ್ನಾಲಜಿ. ಮತ್ತೆ ಅಲ್ಲಿ ವರ್ಬಲಿ ಬಂದರೂ ಅವ್ರಿಗೆ ಓದ್ಲಿಕ್ಕೆ ಗೊತ್ತಾಗೋದಿಲ್ಲ. ಕರೆಕ್ಟ್. ಆಗ ವಾಯ್ಸಲ್ಲಿ ಬರಬೇಕು. ವಾಯ್ಸಲ್ಲಿ ಬರಬೇಕು, ಅದು ವಿಡಿಯೋಲ್ಲಿ ಬರಬೇಕು. ವಾಯ್ಸುವೇ ಎಲ್ರಿಗೂ ಏನು ವಿಡಿಯೋನಲ್ಲಿ ನೋಡಿದ್ರೆ ಭಾಳ. ಹೌದು ಹೌದು. ಸೊ ನಾವೇನು ಮಾಡಿದ್ವಿ, ಬೇಕಾಷ್ಟು ವಿಡಿಯೋಗಳು ಮಾಡಿದ್ವಿ. ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ತೊಗೊಂಡು ಅವ್ರಿಗೆ ಯಾವ ಕ್ವಶನ್ ಕೇಳ್ತಾರೋ ಅಂತ ಒಂಥರ ಎಕ್ಸ್ಪೆಕ್ಟ್ ಮಾಡಿ, ಅವ್ರು ಒಬ್ಬೊಬ್ರು ಬೇರೆ ಬೇರೆ ಥರ ಅದೇ ವಿಷಯ ಇರ್ಬೋದು, ಬಟ್ ಬೇರೆ ಬೇರೆ ಥರ ಕ್ವಶನ್ ಕೇಳ್ತಾರೆ. ಹೌದಾ? ಫಾರ್ ಎಕ್ಸಾಂಪಲ್, ಇವಾಗ ನೀವು ಹೊರಗಡೆ ಹವಾಮಾನ ಹೇಗಿದೆ ಅನ್ಬೋದು, ಹೊರಗಡೆ ತುಂಬ ಬಿಸಿಲಿದೆಯಾ ಅನ್ಬೋದು, ಹೊರಗಡೆ ಮಳೆ ಬರ್ತಾ ಇದೆಯಾ ಅನ್ಬೋದು. ನೀವು ಪ್ರಶ್ನೆ ಕೇಳಿದ್ದೆಲ್ಲ ಹವಾಮಾನದ ವಿಷಯ, ಅದಕ್ಕೆ ರಿಲೇಟೆಡ್. ಆ ಕಂಪ್ಯೂಟರ್ಗೆ ಅರ್ಥ ಆಗಬೇಕು. ಓ, ಇವ್ರು ಕೇಳ್ತಾ ಇರೋದು ಹವಾಮಾನ ಹೇಗಿದೆ ಅಂತ. ಹೌದಾ? ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ. ಕರೆಕ್ಟ್. ಹೌದಾ? ಸೊ ಈ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಸೈಡ್ ಮಾಡಿ ನೀವು ಪ್ರಶ್ನೆ ಹೇಗೆ ಕೇಳು, ಅದು ಉತ್ತರ ಕೊಡ್ತೀವಿ. ಉತ್ತರ ಕೊಡ್ತಾರೆ. ಈ ಥರ ಟೆಕ್ನಾಲಜಿ ಮಾಡಿದ್ದೀವಿ. ಯಾಕೆಂದರೆ ಗ್ರಾಮ ಪಂಚಾಯತಿನವರು ನೀವು ಮಂಗಳೂರಿನವರಾದ್ರೆ ಒಂಥರ ಕೇಳ್ತೀರಾ, ಉತ್ತರ ಕರ್ನಾಟಕದವರಾದ್ರೆ ಇನ್ನೊಂದು ಥರ ಕೇಳ್ತೀರಾ, ನೀವು ಮಂಡ್ಯದವರಾದ್ರೆ ಬೇರೆ ಕೇಳ್ತೀರಾ. ಕೇಳೋದು ಅದೇನೆ ಸಬ್ಜೆಕ್ಟ್. ಸೊ ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ. ಇದೆಲ್ಲ ಅಪ್ಲೈ ಮಾಡಿ ಟೆಕ್ನಾಲಜಿ ಮಾಡಿದ್ದೀವಿ. ಏನಂದರೆ ಇದನ್ನೆಲ್ಲ ನಮ್ಮ ದೇಶದಲ್ಲಿ ಅಳವಡಿಸೋದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕೇಳಿದ್ರಿ ನಿಮ್ಮ ಆಡಳಿತದವರು ಹೇಗೆ ನಿಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ ಅಂತ. ಸ್ವಲ್ಪ ಕಷ್ಟದ ಪರಿಸ್ಥಿತಿ ಅಂತ ಹೇಳ್ತೀನಿ. ಅದಕ್ಕೆ ನಾವು ಇವಾಗ ಏನು ಮಾಡಿದ್ವಿ, ಈ ವಿಷಯಗಳನ್ನೆಲ್ಲ ಸೇರಿಸಿನೇ ಈ ಪುಸ್ತಕ ಬರೆದಿದ್ದೀನಿ. ಹಾಗೆ ನಾವು ಈ ವಿಷಯಗಳನ್ನೆಲ್ಲ ಗ್ರಾಮ ಪಂಚಾಯತಿಗೆ ತಲುಪಿಸೋದು. ಯಾಕೆಂದರೆ 6,000 ಗ್ರಾಮ ಪಂಚಾಯತಿ ಇದೆ. ಇದು ಕನ್ನಡದಲ್ಲಿ 6,000 ಗ್ರಾಮ ಪಂಚಾಯತ್ಗೆ ತಲುಪಿದ್ರೆ ಬೇರೆ ಬೇರೆ ಟೆಕ್ನಾಲಜಿ ಆಗಿದೆ. ಟೆಕ್ನಾಲಜಿ ಒಂದೇ ಅಲ್ಲ, ಟೆಕ್ನಾಲಜಿನ ಉಪಯೋಗಿಸ್ಬಿಟ್ಟು ಇವಾಗ ವಿಶ್ವಸಂಸ್ಥೆ ಗುರಿಗಳು ಅಂತ ಇದೆ ನಮ್ಮ ದೇಶದಲ್ಲಿ, UNSDGs ಅಂತ ಹೇಳ್ತೀವಿ. ಬಡತನ ನಿವಾರಣೆ, ಹಸಿವು ನಿವಾರಣೆ, ಇದೆಲ್ಲ ಸಾಲ್ವ್ ಮಾಡಬೇಕು. ಅದನ್ನೆಲ್ಲ ಹೇಗೆ ಒಂದು ಗ್ರಾಮ ಪಂಚಾಯತಿ ಸಾಲ್ವ್ ಮಾಡಬೇಕು ಅಂತ ಈ ಪುಸ್ತಕದಲ್ಲಿ ಎಕ್ಸಾಂಪಲ್ಸ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಒಬ್ಬೊಬ್ಬ ಗ್ರಾಮ ಪಂಚಾಯತಿ ನೋಡಿ ಇದು ಕಲ್ತ್ಕೊಂಡ್ಬಿಟ್ರೆ ಆವಾಗ ನಮ್ಮ ದೇಶ ಉದ್ಧಾರ ಆಗೋದ್ರಲ್ಲಿ